ನೋಡಿ, ಈ ಹಿಂದಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೂ ಸಹ ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ನಾವು ಮಾಡಿದ್ದು. ಕಾರಣ ಅದಿಷ್ಟೇ, ಮೈಸೂರಿನಲ್ಲಿ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವೊಂದು ಹೋರಾಟವನ್ನು ನಾವು ಮಾಡಿದ್ದೆ. ಹಿಂದಿಂದ ಇವತ್ತು ಇ ಡಿ ಅವರು ಸುಮಾರು 142 ಸೈಟ್ಗಳಿಗೆ 300 ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥ ಮೌಲ್ಯ ಅವರು ನಿರ್ಧರಿಸಿದ್ದಾರೆ. ಅದು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು 12 ಕೋಟಿ ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಲೂಟಿ ಮಾಡಿದ್ದಾರೆ ಅಂದ ತಕ್ಷಣ ಅತಿ ಕಠಿಣವಾಗಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಮೈಸೂರು ಮೂಲದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. 101 ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ 987 932 ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ. 50-50 ಅಂತೇಳಿ ಅವರ ಅಧಿಕಾರಿಗಳು ವರದಿ ಕೊಟ್ಟಿರೋದು, ಸರ್ಕಾರ ಅಧಿಕಾರಿಗಳು. ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ? ಅಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸೋದಿಲ್ವಾ? ಅಟ್ಲೀಸ್ಟ್ ಅಕ್ರಮ ಆಗಿದೆ ಇಲ್ಲವೋ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ನಿರ್ಧರಿಸಿದೆ. ಯಾವ ಅಧಿಕಾರಿಗಳು ಅವರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ, ಅದರಿಂದ ಒಂದಷ್ಟು ದುಡ್ಡಿನ ಒಂದು ವ್ಯವಹಾರಗಳು ಸಹ ನಡೆದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಗಮನ ಸೆಳೆದಿದ್ದಾರೆ. ಆದರೆ ನಾನು ಒತ್ತಾಯ ಮಾಡೋದು ಇಷ್ಟೇ ಮುಖ್ಯಮಂತ್ರಿಗಳಿಗೆ, ನೀವು ಏನು 14 ಸೈಟ್ ನಿವೇಶನಗಳನ್ನ ವಾಪಸ್ ಕೊಟ್ಟ ದಿನವೇ ನೀವು ಕೂಡಲೇ 900 ಎಷ್ಟು ಚಿಲ್ಲರೆ ಸೈಟ್ ಇದೆ ಅಷ್ಟಿಗೂ ಸಹ ತನಿಖೆ ಆಗಬೇಕಂತ ಒತ್ತಾಯ ನೀವು ಯಾಕೆ ಮಾಡಲಿಲ್ಲ? ಯಾತಕ್ಕೆ ಈ ಅಧಿಕಾರಿಗಳಿಗೆ 12 ಕೋಟಿ ಹೋದಾಗ ಖಡಕ್ಕಾಗಿ ನೀವು ಹೇಳ್ತೀರಿ? ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು. ಅದರಿಂದ ಅಲ್ಲಿ ಅಕ್ರಮ ಮಾಡೋದ್ರಿಂದ ಅವ್ರ ಪಠಾಣಗಳಿದ್ದಾರೆ, ಅವ್ರ ಪಕ್ಷದ ಮುಖಂಡರುಗಳಿದ್ದಾರೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಹೋರಾಟ ಇದ್ದೇ ಇದೆ ನಿರಂತರವಾಗಿ. ಈಗಾಗಲೇ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಸಭೆ ಸಮಾರಂಭಗಳ ಮೂಲಕ ಹೋರಾಟಗಳನ್ನ ಮಾಡಿದ್ದು, ಕಾನೂನಾತ್ಮಕವಾಗಿ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಒತ್ತಾಯ ಇರತಕ್ಕಂಥದ್ದು. ಈಗಲೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಆ 900 ಚಿಲ್ಲರೆ ಸೈಟ್ ಅಂತ ಏನಿದೆ ನಿಮ್ಮ ಮೇಲೆ ಕಳಂಕ ಬರಬಾರ್ದು ಅಂತಕ್ಕಂಥದ್ದು ಏನು ನಿಮ್ಗೆ ಅನಿಸಿದ್ರೆ ಇವತ್ತೇ ಕೂಡಲೇ ಆ ತನಿಖೆಗೆ ಆದೇಶ ಮಾಡಬೇಕು. ತನಿಖೆ ಆದೇಶ ಕೇವಲ ನೀವು ಲೋಕಾಯುಕ್ತದಲ್ಲಿ ಮಾಡೋದಲ್ಲ, ಒಂದು ಅತ್ಯಂತ ಗಂಭೀರವಾಗಿ ತಗೊಳ್ಳುವಂಥ CBIಯಿಂದ ತನಿಖೆ ಆದರೆ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಅಂತಕ್ಕಂಥದ್ದು, ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು, ನ್ಯಾಯಸಮ್ಮತವಾದಂಥ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಓಕೆ.